ನಮಸ್ಕಾರ ವೀಕ್ಷಕರೇ. ಆಷಾಢ ಶುಕ್ರವಾರದಂದು ಲಕ್ಷ್ಮೀ ಮನೆಯಲ್ಲಿ ನೆಲೆಸಲು ಹೀಗೆ ಮಾಡಿ ಅನ್ನೋ ಕುತೂಹಲವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ಹಾಗಾದರೆ ಯಾವುದು ಆ ಮಾಹಿತಿ ತಿಳಿಯೋಣ. ಇವತ್ತಿನ ವಿಡಿಯೋದಲ್ಲಿ ಸಾಲವನ್ನು ತೀರಲು, ದುಡಿದ ಹಣ ಕೈ ಸೇರಲು ಹಾಗೂ ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ಒಂದು ಉಪಾಯವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡಲಿದ್ದೇನೆ. ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಹಾಗೂ ಕಷ್ಟಪಟ್ಟು ದುಡಿದ ಹಣ ಕೈ ಸೇರಲು, ಉಳಿತಾಯ ಆಗಲು ನಾವು ಏನೆಲ್ಲ ಉಪಾಯಗಳನ್ನು, ತಂತ್ರಗಳನ್ನು ಮಾಡುತ್ತೀವಿ. ಆದರೂ ಕೂಡ ಕೆಲವೊಂದು ಬಾರಿ ನಮ್ಮ ಮನೆಯಲ್ಲಿ ಹಣ ಉಳಿತಾಯ ಆಗೋದಿಲ್ಲ, ದುಡಿದಂಥ ಹಣ ಕೈ ಸೇರೋದಿಲ್ಲ, ಆರ್ಥಿಕ ಸಂಕಷ್ಟಗಳು, ಈ ಥರ ಒಂದು ಪರಿಸ್ಥಿತಿ ನಮಗೆ ಎದುರಾಗ್ತಾನೇ ಇರುತ್ತದೆ ನಿತ್ಯ ಜೀವನದಲ್ಲಿ. ಹಾಗಾಗಿ ನಾವು ಈ ವಿಡಿಯೋದಲ್ಲಿ ನಾವು ಆರ್ಥಿಕ ಸಂಕಷ್ಟದಿಂದ ಹೊರಬರಲು, ದುಡಿದ ಹಣ ಕೈ ಸೇರಲು ಹಾಗೂ ಉಳಿತಾಯ ಆಗಲು ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ. ಆಷಾಢ ಮಾಸ ಶುರುವಾಗಿದೆ. ಇದು ಲಕ್ಷ್ಮಿಯನ್ನು ಪೂಜಿಸಲು ತುಂಬ ಶುಭವಾದ ಮಾಸ. ಆಷಾಢ ಮಾಸವನ್ನು ಲಕ್ಷ್ಮಿ ಹುಟ್ಟಿದ ಮಾಸವೆಂದು ಸಹ ಹೇಳುತ್ತಾರೆ. ಹಾಗಾಗಿ ಈ ಮಾಸದಲ್ಲಿ ನಾವು ಕೆಲವು ಉಪಾಯಗಳನ್ನು ಮಾಡಿಕೊಳ್ಳುವುದರಿಂದ ಲಕ್ಷ್ಮಿಯನ್ನು ಅತಿ ಸುಲಭವಾಗಿ ಒಲಿಸಿಕೊಳ್ಳಬಹುದು. ಹಾಗೆ ನಮಗೆ ಒಲಿದ ಲಕ್ಷ್ಮಿಯು ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸೋ ಹಾಗೆ ಕೂಡ ನಾವು ಮಾಡಬೇಕು. ನಿಮಗೆ ಏನೇ ಆರ್ಥಿಕ ಸಂಕಷ್ಟಗಳಿದ್ದರೂ ಹೇಳಿಕೊಂಡು ಆದಷ್ಟು ಬೇಗ ಆರ್ಥಿಕ ಸಂಕಷ್ಟದಿಂದ ಹೊರಬರಬೇಕು. ಹಾಗೂ ಏನಾದರೂ ಸಾಲಗಳಿದ್ದರೆ ಸಾಲ ಅತಿ ಬೇಗನೆ ನಮಗೆ ಸಾಲ ತೀರಬೇಕು. ದುಡಿದ ಹಣ ನಮಗೆ ಕೈಗೆ ಉಳಿಯುತ್ತಿಲ್ಲ, ನಾವು ಕಷ್ಟಪಟ್ಟು ದುಡಿದಂಥ ಹಣ, ಸೊ ನಮಗೆ ಕೈಯಲ್ಲಿ ದುಡ್ಡು ಉಳಿಯಬೇಕು ಅಂತ ಹೇಳಿ ಎಲ್ಲ ಸಂಕಲ್ಪವನ್ನು ಮಾಡಿಕೊಂಡು ನಂಬಿಕೆಯಿಂದ ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಒಂದು ಉಪಾಯವನ್ನು ಮಾಡಿ ನೋಡಿ. ನಾವು ಸಹ ಈ ಉಪಾಯವನ್ನು ನಮ್ಮ ಅಣ್ಣನ ಮನೆಯಲ್ಲಿ ನಾವು ಕೂಡ ಈ ಉಪಾಯವನ್ನು ಮಾಡುತ್ತೇವೆ. ಇದರಿಂದ ನಮಗೆ ತುಂಬಾ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಉಪಾಯವನ್ನು ನಿಮ್ಮ ಹತ್ತಿರ ಕೂಡ ನಾನು ಶೇರ್ ಮಾಡ್ತಾ ಇದ್ದೇನೆ. ಇದು ಟೆಸ್ಟೆಡ್ ಉಪಾಯ ಅಂತಲೇ ಹೇಳ್ಬೋದು. ಏನು ಮಾಡಬೇಕು ಹಾಗಾದರೆ ನಾವು ಅಂತ ಹೇಳಿದ್ರೆ, ಆಷಾಢ ಮಾಸದಲ್ಲಿ ಶುಕ್ರವಾರ ಅಂತಲೇ ಅಲ್ಲ, ಯಾವಾಗ ಬೇಕಾದ್ರೂ ನೀವು ಪ್ರತಿದಿನ ನೀವು ದೀಪ ಹಚ್ಚುವಾಗ ಈ ರೀತಿ ಮಾಡ್ಕೋಬೋದು. ಏನು ಅಂತಂದರೆ, ಮಾಮೂಲಿಯಾಗಿ ಮನೆಯಲ್ಲಿ 2 ಜೋಡಿ ದೀಪಗಳನ್ನು ನಾವು ಹಚ್ತೀವಿ. ಆ ದೀಪಕ್ಕೆ ನೀವು ಯಾವುದಾನ ಎಣ್ಣೆ ಹಾಕ್ಬೋದು. ಒಂದು ಕೊಬ್ಬರಿ ಎಣ್ಣೆ ಇರ್ಬೋದು, ಎಳ್ಳೆಣ್ಣೆ ಹಾಕ್ತಾರೆ ಕೆಲವರು. ಯಾವುದಾದ್ರೂ ಎಣ್ಣೆ, ನೀವು ಯಾವ ಎಣ್ಣೆ ಬಳಸ್ತೀರೋ ಅದೇ ಎಣ್ಣೆನೇ ಉಪಯೋಗಿಸಿ, ತೊಂದರೆ ಇಲ್ಲ. ಆ ಎಣ್ಣೆಗೆ ಏನು ಹಾಕಬೇಕು ಅನ್ನೋದು ಮುಖ್ಯ. ಅದರಲ್ಲಿ ಪಚ್ ಕರ್ಪೂರ ಮತ್ತು 5 ಲವಂಗಗಳನ್ನು, ಹೂವು ಇರಬೇಕು, ಯಾವುದು ಮುರಿದಿರಬಾರ್ದು, ತುಂಡಾಗಿರಬಾರ್ದು. ಆ ಥರ 5 ಲವಂಗಗಳನ್ನು ತೆಗೆದುಕೊಂಡು ಚೆನ್ನಾಗಿ ಕುಟ್ಟಬೇಕು. ಅದನ್ನು ಸ್ವಲ್ಪ ಪುಡಿ ಮಾಡ್ಕೋಬೇಕು. ಕುಟ್ಟಿಬಿಟ್ಟು ಪುಡಿ ಮಾಡಿಕೊಂಡು ಆ ಒಂದು ಮಿಶ್ರಣವನ್ನು ನಾವು ಈ ದೀಪ ಹಚ್ಚಲಿಕ್ಕೆ ಯಾವ ಎಣ್ಣೆಯನ್ನು ಯೂಸ್ ಮಾಡ್ತೀವೋ ಆ ಒಂದು ಎಣ್ಣೆಗೆ ಅದನ್ನು ನಾವು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಇಟ್ಟುಕೊಂಡು ಆ ಒಂದು ಎಣ್ಣೆಯನ್ನು ಉಪಯೋಗಿಸಿ ನಾವು ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ. ಯಾಕೆ ಅಂತಂದರೆ, ಮಾತೆ ಮಹಾಲಕ್ಷ್ಮಿಗೆ ಲವಂಗ ಅಂತ ಅಂದರೆ ಅತ್ಯಂತ ಪ್ರಿಯ. ಹಾಗಾಗಿ ಈ ಒಂದು ರೆಮಿಡಿಯನ್ನು ಮಾಡಿ ನೋಡಿ. ನಾವು ಪಚ್ಕರ್ಪೂರ ಮತ್ತು ಲವಂಗದ ಎಣ್ಣೆಯನ್ನು ಹಾಕಿ ಅದು ಒಂದು ಘಮ ಘಮ ಅಂತ ಒಂದು ವಾಸನೆ ಬರ್ತಾ ಇರುತ್ತೆ. ಆ ಒಂದು ವಾಸನೆನೇ ಒಂದು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿನೆಲ್ಲ ತೆಗೆಯುತ್ತೆ. ಆ ಒಂದು ಶಕ್ತಿ ಇದೆ ಲವಂಗಕ್ಕೆ. ಹಾಗಾಗಿ ಈ ಒಂದು ಮಿಶ್ರಣವನ್ನು ಮಾಡಿ, ಪಚ್ಕರ್ಪೂರ ಅಂದರೆ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಆರಾಮಾಗಿ ಸಿಗುತ್ತೆ. ಅದನ್ನು ತಗೊಂಡು ನೆಕ್ಸ್ಟ್ 5 ಲವಂಗಗಳನ್ನು ತಗೊಂಡು ಪುಡಿ ಮಾಡಿ ಚೆನ್ನಾಗಿ ಅದನ್ನು ನಾವು ದೀಪ ಹಚ್ಚೋವಂಥ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡು ನಾವು ಅದನ್ನು ದೀಪ ಹಚ್ಚೋವಾಗ ಪ್ರತಿದಿನ ಹಚ್ಚೋದ್ರಿಂದನೂ ತುಂಬ ಒಳ್ಳೆಯದು. ಆದರೆ ಇನ್ನು ಮುಂದೆ ಸ್ಟಾರ್ಟ್ ಮಾಡೋ ಅಂಥವ್ರು ಆಷಾಢ ಶುಕ್ರವಾರದಿಂದ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯ ರಿಸಲ್ಟ್ಸ್ ಕೊಡುತ್ತೆ. ಸ್ಟಾರ್ಟ್ ಮಾಡಿ ನಿಮ್ಮ ಸಂಕಷ್ಟ ಏನೇ ಇದ್ರೂ ಬೇಡಿಕೊಂಡು ಅತಿ ಶೀಘ್ರವಾಗಿ ನಮಗೆ ಇದರಿಂದ ಹೊರಗೆ ಬರಲಿ, ಒಳ್ಳೆಯದಾಗಲಿ ಅಂತ ಸಂಕಲ್ಪನ ಮಾಡಿಕೊಂಡು ದೇವರಲ್ಲಿ ನಂಬಿಕೆ ಇಟ್ಟು ದೀಪನ ಹಚ್ಚಿ ನಿಮಗೆ ಆದಷ್ಟು ಬೇಗ ನಿಮಗೆ ಒಂದು ಒಳ್ಳೆ ರಿಸಲ್ಟ್ಸ್ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ಮನೆಯಲ್ಲಿ ಇನ್ನೊಂದು ಸುಖ, ಶಾಂತಿ, ನೆಮ್ಮದಿ ಕೂಡ
ನೆಲೆ ಮಾಡುತ್ತೆ, ಸಮಾಧಾನ ಇರುತ್ತೆ ಮನೆಯಲ್ಲಿ, ಕಿರಿಕಿರಿ ಯಾವುದೂ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಸೊ ಆದಷ್ಟು ಎಲ್ಲರೂ ಇದನ್ನು ಟ್ರೈ ಮಾಡಿ ಈ ಎಣ್ಣೆನ ನೀವು ಮತ್ತೆ ಚೇಂಜ್ ಮಾಡಬೇಕು ಅಂತ ಏನಿಲ್ಲ. ಅದು ಖಾಲಿ ಆದಮೇಲೆ ಮತ್ತೆ ಬೇರೆ ಎಣ್ಣೆ ತಗೊಳ್ತೀರಾ, ಅದೇ ಎಣ್ಣೆಗೆ ಸೇಮ್ ಅದೇ ರೀತಿ ಪಚ್ಕರ್ಪೂರ ಪ್ಲಸ್ 5 ಲವಂಗ ಹಾಕಿಬಿಟ್ಟು ಪುಡಿ ಮಾಡಿ ಮಿಕ್ಸ್ ಮಾಡೋದು, ಮತ್ತು ಅದೇ ಥರ ದೀಪ ಹಚ್ಕೊಳ್ಳೋದು. ನಿಮಗೆ ಪ್ರತಿ ಸಲ ದಿನ ಮಾಡೋದಕ್ಕೆ ಅನುಕೂಲ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಆಷಾಢ ಮಾಸದಲ್ಲಿ ಮತ್ತು ಶ್ರಾವಣ ಮಾಸದಲ್ಲಿ ಇವೆರಡು ಮಾಸದಲ್ಲಾದ್ರೂ ಸ್ವಲ್ಪ ಮಾಡೋದ್ರಿಂದ ತುಂಬಾ ಒಳ್ಳೆಯ ರಿಸಲ್ಟ್ಸ್ ನಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಎಲ್ಲರೂ ನೀವು ಕೂಡ, ನಾನು ಕೂಡ ಈ ಒಂದು ಉಪಾಯವನ್ನು ಮಾಡ್ತಾಯಿದ್ದೀನಿ. ನಮ್ಮ ಅಣ್ಣನ ಮನೆಯಲ್ಲಿ ಮಾಡ್ತಾರೆ, ಸೊ ನಾನು ಕೂಡ ಈ ಉಪಾಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಈ ಉಪಾಯವನ್ನು ಸ್ಟಾರ್ಟ್ ಮಾಡಿ, ನಿಮಗೂ ಕೂಡ ಎಲ್ರಿಗೂ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಂಥ ಸಂಕಲ್ಪಗಳೆಲ್ಲ ನಿಮಗೂ ಅತಿ ಶೀಘ್ರವಾಗಿ ಈಡೇರಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸೊ ನಾನಿಲ್ಲಿ ಕೊಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರನ್ನು ಬೆಳೆಸಿ. ಧನ್ಯವಾದಗಳು.